ನ್ಯೂಸ್ ಅವರ್ನ ಮೊದಲನೆಯ ಸುದ್ದಿಯಾಗಿ ನಿಮ್ಗೆ ಹೇಳಬೇಕು ಅನ್ಕೊಂಡಿದ್ದ ಸುದ್ದಿಯೇ ಒಂದು, ಈಗ ಹೇಳೋದಕ್ಕೆ ಹೊರಟಿರುವ ಸುದ್ದಿಯೇ ಇನ್ನೊಂದು. ಭಯೋತ್ಪಾದನೆಯ ವಿರುದ್ಧದ ಸಮರದಲ್ಲಿ ಭಾರತ ಮತ್ತೊಂದು ಯಶಸ್ಸನ್ನು ಸಾಧಿಸಿತು ಅನ್ನುವ ಸುದ್ದಿಯನ್ನು ಹೇಳೋದಕ್ಕೆ ತಯಾರಾಗಿದ್ವಿ ನಾವು. ಜಮ್ಮು ಕಾಶ್ಮೀರ ಪೊಲೀಸರ ಒಂದು ಕಡೆ, ಗುಜರಾತ್ ಆಂಟಿ ಟೆರರ್ ಸ್ಕ್ವಾಡ್ನ ಅಧಿಕಾರಿಗಳು ಇನ್ನೊಂದು ಕಡೆ 2 ಟೆರರ್ ಮಾಡ್ಯೂಲ್ಗಳನ್ನು ಬರ್ಸ್ಟ್ ಮಾಡಿದ್ದಾರೆ ಅನ್ನುವ ಸುದ್ದಿ ಕೊಡಬೇಕಾಗಿತ್ತು. ಅದರ ಮಧ್ಯದಲ್ಲಿ ಬಾಂಬ್ ಬ್ಲಾಸ್ಟ್ನ ಸುದ್ದಿ. ರಾಷ್ಟ್ರ ರಾಜಧಾನಿಯಲ್ಲೇ ದೆಹಲಿಯ ಕೆಂಪು ಕೋಟೆಯ ಗೇಟ್ ನಂಬರ್ 1 ಹತ್ರ ಮಾರುತಿ ಈಕೋ ಕಾರ್ ಒಂದು ಬ್ಲಾಸ್ಟ್ ಆಗಿದೆ. 6:55 ಬ್ಲಾಸ್ಟ್ ನ ತೀವ್ರತೆ ಹೆಂಗಿತ್ತು ಅಂದ್ರೆ, ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ, ಅವು ಮನುಷ್ಯರ ದೇಹದ ತುಂಡುಗಳು. ಛಿದ್ರಗೊಂಡ ಶವಗಳವೆಲ್ಲ ನಮ್ಮ ಸ್ಕ್ರೀನ್ ಮೇಲೆ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಛಿದ್ರಗೊಂಡ ಶವಗಳವು. 6:55 ರೆಡ್ ಫೋರ್ಟ್ ಹತ್ರ, ಕೆಂಪು ಕೋಟೆ ಹತ್ರದ ಮೆಟ್ರೋ ಸ್ಟೇಷನ್ ಎದುರು ಬ್ಲಾಸ್ಟ್ ಆಗಿದೆ. ಒಂದು ದೇಹ ಬ್ಲಾಸ್ಟ್ ನ ಹೊಡೆತಕ್ಕೆ ಕಾರಿನ ಮೇಲೆ ಬಂದು ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ಮಾರುತಿ ಈಕೋ ಕಾರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅಕ್ಕಪಕ್ಕದ ಕಾರುಗಳಿಗೆ ಬೆಂಕಿ ಹೊತ್ಕೊಂಡಿದೆ. ದೃಶ್ಯ ಬಹಳ ಭೀಕರವಾಗಿದೆ. 8 ಸಾವು. 7:15 ಈ ಸುದ್ದಿ ಬ್ರೇಕ್ ಆದಾಗ 1 ಸಾವು ಅಂತ ಬಂತು. ಸ್ಫೋಟದ ಕಾರಣವನ್ನ ತನಿಖಾ ಸಂಸ್ಥೆಗಳು ಇನ್ನೂ ಅಧಿಕೃತವಾಗಿ ಹೇಳಿಲ್ಲ. ಆದರೆ ನೋಡಿದ ಯಾರಿಗಾದ್ರೂ ಗೊತ್ತಾಗತ್ತೆ, ಇದು ವಿಧ್ವಂಸಕ ಕೃತ್ಯ, ಉದ್ದೇಶಪೂರ್ವಕವಾಗಿ ಮಾಡಿರುವ ಕೆಲಸ, ಬಾಂಬ್ ಬ್ಲಾಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.